ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕಲ್ಲಿ ನಾವು ಎಷ್ಟೊತ್ತಿಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ತುಂಬ ವೈರಲ್ ಆಗುತ್ತೆ ಅನ್ನೋ ಒಂದು ಕ್ವಶನ್ ಎಲ್ಲರಿಗೂ ಕೂಡ ಮೈಂಡಲ್ಲಿ ತಲೆಗೆ ಬಂದಿರುತ್ತೆ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ಟಿಕ್ಟಾಕಲ್ಲಿ ಎಷ್ಟೊತ್ತಿಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಎಷ್ಟು ವೀಡಿಯೋಸ್ಗಳನ್ನ ಡೈಲಿ ಟಿಕ್ಟಾಕಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ, ಇದೊಂಥರ ಫ್ಯಾಮಿಲಿ ಪ್ಯಾಕ್ ವೀಡಿಯೋ ಥರ ಇದು. ಓಕೆನಾ, ಎರಡು ರೀತಿ ನಿಮಗೆ ಟಿಪ್ಸ್ಗಳು ಸಿಗುತ್ತೆ. ಸೊ ತುಂಬ ಡಿಫ್ರೆಂಟ್ ಆದಂಥ ಟ್ರಿಕ್ಕು. ಈ ಒಂದು ಟ್ರಿಕ್ನ ನೀವು ಉಪಯೋಗಿಸ್ಬಿಟ್ರೆ ಟಿಕ್ಟಾಕಲ್ಲಿ ನೀವು ಫೇಮಸ್ ಆಗೋದಂತೂ ಖಂಡಿತ. ಓಕೆನಾ, ಸೊ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನಿಮ್ಮನ್ನು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಟಿಕ್ಟಾಕ್ ಯೂಸರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನೀವು ಟಿಕ್ಟಾಕಲ್ಲಿ ಫೇಮಸ್ ಆಗಬೇಕು ಅಂತಂದರೆ ನೀವು ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ದಿನಕ್ಕೆ ನೀವು ಎಷ್ಟೆಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ನಾನು ಮೊದಲೇ ಹೇಳ್ತೀನಿ. ಆಮೇಲೆ ಯಾವ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇವೆ. ಓಕೆನಾ, ಸೊ ಫಸ್ಟು ನಾವು ಎಷ್ಟು ವೀಡಿಯೋ ದಿನಕ್ಕೆ ಅಪ್ಲೋಡ್ ಮಾಡಬೇಕು ಅಂತಾರೆ, ಅಟ್ಲೀಸ್ಟ್ ಒಂದು 3 ವೀಡಿಯೋನಾದ್ರು ದಿನಕ್ಕೆ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಗಂಡ್ರಪ್ಪ. ಓಕೆನಾ, ನೀವು ಟಿಕ್ಟಾಕಲ್ಲಿ ಫೇಮಸ್ ಆಗಲೇಬೇಕು, ನನ್ನ ಹೆಸರು ಮಾಡಲೇಬೇಕು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಫಿಕ್ಸ್ ಆಗಿದ್ರೆ, ಸೊ ಫಿಕ್ಸ್ ಮಾಡ್ಕೊಬಿಡಿ ದಿನಕ್ಕೆ 3 ರಿಂದ 4 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಓಕೆನಾ, ಸೊ 3-4 ಹೇಳಿದೆ ಅಂದ್ಬಿಟ್ಟು 3-4ಕ್ಕೆ ಫಿಕ್ಸ್ ಆಗಿಬಿಡಿ. ನಿಮ್ಮ ಹತ್ರ ಜಾಸ್ತಿ ಕೇಪಬಿಲಿಟಿ ಇದೆ ಅಂತಂದ್ರೂ ಕೂಡ ನೀವು ಜಾಸ್ತಿ ವೀಡಿಯೋಸ್ಗಳನ್ನ ಮಾಡ್ಬೋದು. ಇವಾಗ ನಿಮ್ಮ ಕೈಲಿ 6-7 ಮಾಡ್ತೀನಿ ಬ್ರೋ ದಿನಕ್ಕೆ ನಾನು ಅಂತಂದರೆ ಮಾಡಿ, 6-7 ಅಪ್ಲೋಡ್ ಮಾಡಿ. ಯಾರು ಕೂಡ ನಿಮ್ಮನ್ನು ಕೇಳಲ್ಲ. ಓಕೆನಾ, ಅಕಸ್ಮಾತ್ ಯಾರಾದರೂ ಬಂದು ಕೇಳಿದ್ರೆ, ಓಕೆನಾ ಏನು ಬ್ರೋ ದಿನಕ್ಕೆ 6-7 ವೀಡಿಯೋ ಆಗ್ತಾಯಿದ್ದೀರಾ, ಯಾಕೆ ಕಮ್ಮಿ ಹಾಕಿ ಅಂತಂದ್ರೂ ಕೂಡ ತಲೆ ಹಾಕ್ಬಿಡಬೇಡಿ. ಅವ್ರನ್ನ ಬಿಟ್ಬಿಡಿ, ಅವ್ರ ಪಾಡ್ಗೆ ಅವ್ರು ಕಮೆಂಟ್ ಮಾಡ್ಕೊಂಡು ಹೋಗಿ. ಸೊ ನಿಮ್ಮ ಕೆಲಸ ನೀವು ಮಾಡಿ. ಓಕೆನಾ, ಸೊ ನೀವು ಫೇಮಸ್ ಆಗಬೇಕು ಅಂತಂದರೆ ಈ ಥರ ಒಂದು ಮಾತುಗಳಿಗೆ ನೀವು ಕಿವಿ ಕೊಡಬಾರ್ದು. ಓಕೆನಾ, ಕಮ್ಮಿ ಮಾಡಿ ಅನ್ನೋ ಸಜೆಸ್ಟ್ಗಳೆಲ್ಲ ನೀವು ತಗೋಬೇಡಿ. ಓಕೆನಾ, ಸೊ ನಿಮ್ಮ ಕೆಲಸ ಏನೋ ವೀಡಿಯೋಸ್ಗಳು ಮಾಡ್ಬೇಕು ಮಾಡ್ತಾರೆ. ಓಕೆನಾ, ದಿನಕ್ಕೆ 3 ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ ಕಣ್ರಪ್ಪ. ಓಕೆನಾ, ಸೊ ನೀವು 3 ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂತು ಅಂತಂದರೆ ನಿಮ್ಮ ಒಂದು ಕಂಟೆಂಟು ಕೂಡ ಜಾಸ್ತಿ ಆಗುತ್ತೆ, ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆಗುತ್ತೆ. ಓಕೆನಾ, ನೀವು ವೀಡಿಯೋನೇ ಮಾಡಲ್ಲ, ವಾರಕ್ಕೊಂದೊಂದು ವೀಡಿಯೋ ಮಾಡ್ತೀನಿ, 2 ದಿನಕ್ಕೊಂದೊಂದು ವೀಡಿಯೋ, 3 ದಿನಕ್ಕೊಂದೊಂದು ವೀಡಿಯೋ ಮಾಡ್ತೀನಿ ಅಂತಂದರೆ ಫಿಕ್ಸ್ ಆಗೋಗಿ ನೀವು ಯಾವುದೇ ಕಾರಣಕ್ಕೂ ಟಿಕ್ಟಾಕಲ್ಲಿ ಫೇಮಸ್ ಆಗೋದಕ್ಕಾಗಲ್ಲ. ಓಕೆನಾ, ನೀವು ಫೇಮಸ್ ಆಗುವಂಥ ಚಾನ್ಸಸ್ಗಳು ಬೇಕು ಅಂತಂದರೆ ಜಾಸ್ತಿ ಕಂಟೆಂಟ್ ಮಾಡಬೇಕಾಗುತ್ತೆ, ಆವಾಗ ನಿಮಗೆ ಫೇಮಸ್ ಆಗುವಂಥ ಚಾನ್ಸ್ಗಳಿರುತ್ತೆ. ಓಕೆನಾ, ನೀವು ಜಾಸ್ತಿ ಕಂಟೆಂಟ್ ಮಾಡಲ್ಲ, ವಾರಕ್ಕೊಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೂ ಕೂಡ ಫೇಮಸ್ ಆಗ್ಬೋದು, ಆದರೆ ಕಂಟೆಂಟ್ ಇರಬೇಕು. ಓಕೆನಾ, ಇದರಲ್ಲಿ ನೀವು ದಿನಕ್ಕೆ 3 ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಅಂತ ಹೇಳ್ತಿರಲ್ಲ. ಸೊ ಅದರಲ್ಲಿ ನಿಮಗೆ ಒಂದು 4 ವೀಡಿಯೋದಲ್ಲಿ ಒಂದು 2 ವೀಡಿಯೋದಲ್ಲಿ ಕಂಟೆಂಟ್ ಇದ್ದರೆ ಸಾಕು, ಕ್ಲಿಕ್ ಆಗೋಗ್ತೀರಾ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ದಿನಕ್ಕೆ ಅಟ್ಲೀಸ್ಟ್ ಒಂದು 3 ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಹಂಗೂ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ದಿನಕ್ಕೆ 2 ಆದರೂ, ಅದು ಆಗಲಿಲ್ಲ ಅಂತಂದರೆ 2 ದಿನಕ್ಕೆ ಒಂದಾದರೂ ಮಾಡ್ತಿರೋದು, ಇದನ್ನು ಮಾಡೇ ಮಾಡ್ತೀರಾ. ಸೊ ಅದರಿಂದ ಫಾಲೋ ಮಾಡಿ ಇದನ್ನು. ಸೊ ಈ ಥರ ಎಲ್ಲ ಫಾಲೋ ಮಾಡಿದ್ರೆ ಮಾತ್ರ ನೀವು ಟಿಕ್ಟಾಕ್ ಸ್ಟಾರ್ಸ್ಗಳು ಏನಿದ್ದಾರೆ ಅವ್ರನ್ನೆಲ್ಲ ಸೈಡ್ಗೆ ಹೋಗಿ ಬ್ರೋ ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ನೀವು ಹೋಗ್ಬಿಟ್ಟು ಮುಂದೆ ನಿಂತ್ಕೋಬೋದು, ಟಾಪ್ 1ಅಲ್ಲಿ ನಿಂತ್ಕೋಬೋದು. ಓಕೆನಾ, ಸೊ ಇದನ್ನು ಫಾಲೋ ಮಾಡಿ. ಓಕೆ, ಸೊ ಇವಾಗ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್. ಓಕೆನಾ, ಸೊ ಎಷ್ಟು ಅಪ್ಲೋಡ್ ಮಾಡೋದು ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಜನಕ್ಕೆ ಐಡಿಯಾ ಇರಲ್ಲ. ಇವಾಗ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಓಕೆನಾ, ಸೊ ಫಸ್ಟು ನೀವು ಪ್ರೋ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಪ್ರೋ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಇದೆ ಅಂತ ನಾನು ಹೇಳಿದ್ದೆ. ಸೊ ಆದ್ದರಿಂದ ಇವಾಗ ಪ್ರೋ ಅಕೌಂಟ್ ಮುಖಾಂತರ ನಾನು ಓಪನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಟಿಕ್ಟಾಕ್ ಅಕೌಂಟ್ ಓಪನ್ ಮಾಡ್ತೀನಿ. ಓಕೆನಾ, ಟಿಕ್ಟಾಕ್ ಅಕೌಂಟ್ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನಗೆಲ್ಲ ಒಂದು ಆಪ್ಷನ್ ಬರ್ತದೆ ಅನಾಲಿಟಿಕ್ಸ್ ಅಂತ. ಸೊ ಏನಕ್ಕೆ ಬರ್ತದೆ ಅಂತಂದರೆ ನಾನು ಪ್ರೋ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಪ್ರೋ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಅಲ್ಲಿ ನಿಮಗೆ ಅನಾಲಿಟಿಕ್ಸ್ ಆಪ್ಷನ್ ತೋರಿಸಲ್ಲ. ಸೊ ಅದರಿಂದ ನೀವು ಪ್ರೋ ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಪ್ರೋ ಅಕೌಂಟ್ನ ನೀವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತಾರೆ, ನಾನು ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡ್ ಹಾಕ್ತೀನಿ ಮೇಲ್ಗಡೆ ನೋಡ್ಕೊಳ್ಳಿ. ಓಕೆನಾ, ಸೊ ಅದನ್ನು ನೋಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದು ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಗೆ ಅನಾಲಿಟಿಕ್ಸ್ ಅಂತ ಬರುತ್ತೆ. ಸೊ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ನಿಮ್ಗೆ ಓವರ್ ವ್ಯೂ ಓಪನ್ ಆಗುತ್ತೆ, ಆಮೇಲೆ ಕಂಟೆಂಟ್ ಬರುತ್ತೆ, ಆಮೇಲೆ ಫಾಲೋವರ್ಸ್ ಬರುತ್ತೆ. ಓಕೆನಾ, ಫಾಲೋವರ್ಸ್ ಓಪನ್ ಮಾಡ್ಕೊಳ್ಳಿ. ಫಾಲೋವರ್ಸ್ ಓಪನ್ ಮಾಡ್ಕೊಂಡು ಕೆಳಗೆ ಬನ್ನಿ. ಓಕೆ, ಇಲ್ಲಿರೋದು ಪರ್ಫೆಕ್ಟ್ ಟೈಮು. ನೀವು ಟಿಕ್ಟಾಕಲ್ಲಿ ಎಷ್ಟೊತ್ತು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ನಾನು ಪರ್ಫೆಕ್ಟ್ ಟೈಮ್ ಹೇಳ್ತೀನಿ ಕೇಳಿ. ಇವಾಗ ನನ್ನ ಒಂದು ಟಿಕ್ಟಾಕ್ ಅಕೌಂಟಲ್ಲಿ 38,400 ಜನ ಫಾಲೋವರ್ ಇದ್ದಾರೆ. ಓಕೆನಾ, ಸೊ ಇಲ್ಲೇ ತೋರಿಸ್ತದೆ, ಮೇಲ್ ಎಷನ್ ನೋಡ್ತಾರೆ, ಫೀಮೇಲ್ ಎಷನ್ ಅಂತಲೂ ಕೂಡ ತೋರಿಸ್ತಾ ಇದೆ. ಸೊ ಇವಾಗ ಎಷ್ಟು 38,000ದಲ್ಲಿ ನನ್ನ ಒಂದು ವ್ಯೂವರ್ಸ್ಗಳು ಯಾವಾಗ ಟಿಕ್ಟಾಕಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಇಲ್ಲಿ ಒಂದು ಡೀಟೇಲ್ಸ್ನ ತೋರಿಸ್ತಾ ಇದೆ, ಗ್ರಾಫ್ ತೋರಿಸ್ತಾ ಇದೆ. ಓಕೆನಾ, ಸೊ ಅದನ್ನು ನೋಡೋದಾದರೆ ನಾವು 3 ಗಂಟೆಯಲ್ಲಿ ಹೈಯೆಸ್ಟ್ ಅಂತಂದರೆ ಒಂದು 3,700 ಜನ ನೋಡ್ತಾ ಇದ್ದಾರೆ. ಓಕೆನಾ, ಅಂತಂದರೆ ಟಿಕ್ಟಾಕ್ ಓಪನ್ ಮಾಡ್ತಾ ಇದ್ದಾರೆ 3 ಗಂಟೆ ಬೆಳಗ್ಗೆ. ಓಕೆನಾ, ಸೊ ಇನ್ನು 11 ಗಂಟೆಯಲ್ಲಿ ನೀವು ನೋಡೋದಾದರೆ 7,400 ಜನ ಓಕೆನಾ ಆ್ಯಕ್ಟಿವ್ ಆಗಿರ್ತಾರೆ. ಇನ್ನು ಮಧ್ಯಾಹ್ನ 3 ಗಂಟೆ ನೋಡಿದ್ರೆ 6,500 ಜನ ಅಥವಾ 6.8K. ಓಕೆನಾ, ಸೊ ಇನ್ನು 7 ಗಂಟೆಲಿ ನೋಡಿದ್ರೆ 7,500 ಜನ. ಓಕೆನಾ, ಇದರಲ್ಲಿ ಹೈಯೆಸ್ಟ್ ಯಾವುದು 7 ರಿಂದ 11 ಗಂಟೆ PM. ಓಕೆನಾ, ಸೊ ಇಲ್ಲಿ ನೋಡಿ 8,000 ಆ್ಯಕ್ಟಿವ್ ಇದ್ದಾರೆ ನನ್ನ ಒಂದು ವ್ಯೂವರ್ಸ್ಗಳು ಟಿಕ್ಟಾಕಲ್ಲಿ. 8,000 ಜನ 7 ರಿಂದ 11 ಗಂಟೆ ಒಳಗೆ ಆ್ಯಕ್ಟಿವಾಗಿ ಬರ್ತಾ ಇದ್ದಾರೆ ಅಂತಂದರೆ ಟಿಕ್ಟಾಕ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ನೀವು ಈ ಒಂದು ಪ್ಲೇಸ್ಮೆಂಟಲ್ಲಿ ನೀವು ಒಳ್ಳೆ ಕಂಟೆಂಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಟೈಮಿಂಗ್ಸ್ ಒಳಗೆ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಟಿಕ್ಟಾಕಲ್ಲಿ ನಿಮ್ಮ ಒಂದು ವೀಡಿಯೋ ಕ್ಲಿಕ್ ಆಗೋದಂತೂ ಪಕ್ಕ.
ಓಕೆನಾ, ಬರೆದಿಟ್ಕೊಬಿಡಿ. ಸೊ ಕಂಟೆಂಟ್ ಇರಬೇಕು, ಸುಮ್ಮನೆ ಏನೇನೋ ಮಾಡೋದಲ್ಲ, ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ. ಸೊ ನೀವು ಆದ್ದರಿಂದ ಏನು ಮಾಡಬೇಕು ಅಂತಂದರೆ, ಇಲ್ಲಿ 3 ಟೈಮ್ನು ನೀವು 3 ಇಂಟರ್ವಲ್ ನೀವು ಕವರ್ ಮಾಡಬೇಕು. ಈಗ 3 ರಿಂದ 7 ಗಂಟೆ ಬೆಳಗ್ಗೆ, ಅದರಲ್ಲಿ ಎಷ್ಟು ಜನ ಯಾವ ಟೈಮಲ್ಲಿ ಎಷ್ಟಿದ್ದಾರೆ ನೋಡ್ಕೊಳ್ಳಿ. 3,500 ಇದ್ದಾರೆ, ಓಕೆನಾ. ಆ ಟೈಮಲ್ಲಿ ನೀವು ಒಂದು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ನು ಮಧ್ಯ, ಓಕೆನಾ, ಮಿಡಲು, ಈಗ ತಿಂಡಿ ಆಯಿತು, ಮಧ್ಯಾಹ್ನದ ಊಟ ಟೈಮು, ಆ ಟೈಮಲ್ಲಿ ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ ಅಂತ ನೋಡಿದ್ರೆ 7,100 ಜನ ಹೈಯೆಸ್ಟ್ ಇದ್ದಾರೆ. ಸೊ ಆ ಟೈಮಲ್ಲಿ ಒಂದು ಅಪ್ಲೋಡ್ ಮಾಡ್ಕೊಳ್ಳಿ. ಇನ್ನು ನೈಟ್ ಟೈಮ್ 7 ರಿಂದ 11 ಗಂಟೆನ ಟೈಮ್ನ ಉಪಯೋಗಿಸ್ಕೊಳ್ಳಿ, ಓಕೆನಾ. ಈ ಥರ ನೀವು ನಿಮ್ಮ ಒಂದು ವೀಡಿಯೋಸ್ಗಳನ್ನ ಟೈಮ್ನ ಸೆಟ್ ಮಾಡ್ಕೋಬೇಕು, ಓಕೆನಾ. ನನ್ನ ಫಾಲೋವರ್ಸ್ ಇಷ್ಟೊತ್ತಲ್ಲಿ ಆ್ಯಕ್ಟಿವ್ ಇದ್ದಾರೆ, ನಿಮ್ಮ ಫಾಲೋವರ್ಸ್ ಎಷ್ಟೊತ್ತಲ್ಲಿ ಆ್ಯಕ್ಟಿವ್ ಇದ್ದಾರೆ ಅಂತ ನೀವು ನಿಮ್ಮ ಹತ್ರ ನೋಡ್ಕೋಬೇಕು, ಓಕೆನಾ. ನಾನು ನಿಮಗೆ ಒಂದು ರೆಫರೆನ್ಸ್ ಕೊಟ್ಟಿದ್ದೀನಿ, ಓಕೆನಾ. ಸೊ ಈ ಒಂದು ಟ್ರಿಕ್ ಯಾರೂ ಕೂಡ ಹೇಳಿಲ್ಲ. ಸೊ ದಯವಿಟ್ಟು ವೀಡಿಯೋಸ್ ಯಾರು ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋನ ಟಿಕ್ಟಾಕ್ ಯೂಸರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸೊ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಟ್ರಿಕ್, ನಿಮ್ಮ ಒಂದು ಟಿಕ್ಟಾಕ್ ವಿಡಿಯೋ ವೈರಲ್ ಆಗೋದಕ್ಕೆ ಒಂದು ಬೆಸ್ಟ್ ಟೈಮ್ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋಸ್ ಯಾರು ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.